ಹಾಯ್ ಗ್ಯಾಂಗ್, ಹೇಗಿದ್ದೀರಾ? ಸೊ ಇವತ್ತು ಆ್ಯಕ್ಚುಲಾಗಿ ನಾವು ಬೇರೆ ಸ್ಪಾಟಿಗೆ ಹೋಗಬೇಕಾಗಿತ್ತು, ಆದರೆ ಹೋಗಿದ್ದೇ ಬೇರೆ ಸ್ಪಾಟ್ಗೆ. ನನಗೆಷ್ಟು ಇಮ್ಯಾಜಿನೇಷನ್ಸ್ ಇಟ್ಕೊಂಡು ಹೋಗಿದ್ದೆ ಅಂದರೆ, ನನಗೆ ಬೇರೆ ಸ್ಪಾಟಿಗೆ ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಇಟ್ ವಾಸ್ ಲೈಕ್ ಯಾ ನನ್ನ ಮಿಸ್ ನಾಲೆಜ್ ಅಂತ ಹೇಳ್ಬೋದು. ನಾನು ಫುಲ್ ಇನ್ಫಾರ್ಮೇಷನ್ ತೊಗೊಳ್ದಿರ ಅಲ್ಲಿ ಹೋಗಿದ್ದೆ ಅಂತಲೂ ಹೇಳ್ಬೋದು. ಸೊ ನಾನು ಹೋಗಬೇಕು ಅಂದ್ಕೊಂಡಿದ್ದು ಕಬ್ಬನ್ ಪಾರ್ಕ್ಗೆ, ಆದರೆ ಹೋಗಿದ್ದು ಲಾಲ್ಬಾಗಿಗೆ. ಜಸ್ಟ್ ಬಿಕಾಸ್ ನಾನು ಆ ಫ್ಲವರ್ ಶೋ ನೋಡಬೇಕು ಅಂದ್ಬಿಟ್ಟು ಹೋಗಿದ್ದು. ಬಟ್ ಮಿಸ್ಲೀಡ್ ಆಗಿ ಹೋಗಿ ಲಾಲ್ಬಾಗಿಗೆ. ಇಟ್ಸ್ ಫೈನ್. ನಾನು ಲಾಲ್ಬಾಗಲ್ಲಿ ಈ ಸತಿ ಒಂದು ಸ್ಪೆಷಲ್ ಆಗಿರೋದು ನೋಡಿದೆ, ಅದೇ ಈ ಬೋನ್ಸಾಯ್ ಗಿಡ. ಸೊ ಇದು ಲ್ಯಾಂಡ್ಸ್ಕೇಪ್ ಅವರೇ ಮಾಡಿರೋದು. ಇದು ಯಾವುದು ಮರ ಅಲ್ಲ, ಗಿಡನೇ ಲ್ಯಾಂಡ್ಸ್ಕೇಪ್ ಥರ ರೆಡಿ ಮಾಡಿದ್ದಾರೆ ವಿತ್ ರಾಕ್ಸ್, ವಾಟರ್ ಮತ್ತು ಗಿಡ ಸಹಾಯದಿಂದ. ಬಟ್ ಯೂಶ್ವಲಾಗಿ ನಾನು ಹೋದಾಗ ಬೋನ್ಸಾಯ್ ಪಾರ್ಕ್ ಯಾವಾಗಲೂ ಕ್ಲೋಸ್ ಇರೋದು. ಲೈಕ್ 1 ಇಯರ್ ಆರ್ 2 ಇಯರ್ ಅನಿಸುತ್ತೆ. ನಾನು ತುಂಬ ಸತಿ ಹೋಗೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಸ್ಟಿಲ್ ಅದು ಯಾವಾಗಲೂ ಕ್ಲೋಸ್ ಇರ್ತಾಯಿತ್ತು. ಅದಾದಮೇಲೆ ಬೋನ್ಸಾಯ್ ಗಿಡಗಳು ಒಂದೇ ಸ್ಪಾಟಲ್ಲಿತ್ತು, ಒಂದೇ ಸ್ಪಾಟಲ್ಲಿ ಸರ್ಕ್ಯುಲರ್ ಆಗಿತ್ತು. ಎಲ್ಲ ಗಿಡಗಳನ್ನ ಒಂದೇ ಗ್ಲ್ಯಾನ್ಸಲ್ಲಿ ನೋಡೋ ಥರ ಇತ್ತು. ಆದರೆ ಇವಾಗ ಸಪ್ರೇಟಾಗಿ ಮಾಡಿದ್ದಾರೆ. ಸ್ವಲ್ಪ ಗಿಡಗಳನ್ನ ಮಾತ್ರ ಇವಾಗ ಡಿಸ್ಪ್ಲೇಲಿ ಇಟ್ಟು ಸ್ವಲ್ಪ ಗಿಡಗಳನ್ನ ಅಲ್ಲೇ ಇಟ್ಕೊಂಡಿದ್ದಾರೆ. ಮುಂಚೆ ಹಳೆ ಜಾಗ ಯಾವುದಿತ್ತು ಅಲ್ಲೇ. ಸೊ ಅಲ್ಲಿ ನೋಡಿಕೊಂಡು ನನಗೆ ಅದು ಲ್ಯಾಂಡ್ಸ್ಕೇಪ್ ತುಂಬ ಇಷ್ಟ ಆಯಿತು, ಆ ಬೋನ್ಸಾಯ್ ಗಿಡ. ಅದಾದಮೇಲೆ ಮತ್ತೆ ಆರಾಮಾಗಿ ಓಡಾಡಿಕೊಂಡು ಅಲ್ಲೇ ನೀರು ಕುಡಿದು, ಅದಾದಮೇಲೆ ಆ ಬೆಟ್ಟ ಹತ್ತಿ ಓಡಾಡಿ ವಾಟರ್ ಫಾಲ್ಸ್ ಹತ್ರ ಹೋಗಿ, ಅದಾದಮೇಲೆ ಲೇಕ್ ಹತ್ರ ಓಡಾಡಿ ಎಲ್ಲ ಮಾಡಿದಾದಮೇಲೆ ಗ್ಲಾಸಸ್ ಹತ್ರ ಹೋದ್ವಿ. ವೆರಿ ಡಿಸಪಾಯಿಂಟೆಡ್. ನಾನು ಅಲ್ಲೇನೋ ಅಂದ್ಕೊಂಡಿದ್ದೆ, ವೆರಿ ಡಿಸಪಾಯಿಂಟ್ ಆಯಿತು. ಅದಾದಮೇಲೆ ಹೌ ಕ್ಯಾನ್ ವಿ ಮಿಸ್ ಸಸ್ಯಕಾಶಿಲಿ ನಾವು ಗಿಡ ನೋಡೋಕ್ಕೆ ಹೋಗಿಲ್ಲ ಅಂದರೆ. ಸೊ ನಾವು ಗಿಡ ನೋಡೋಕ್ಕೆ ಹೋದ್ವಿ. ಯೂಶ್ವಲಾಗಿ ನಾನು 1 ಮಂತಲ್ಲಿ ಅದು 2 ಮಂತ್ಸಲ್ಲಿ ಒನ್ಸ್ ಹೋಗ್ತಾನೆ ಇರ್ತೀನಿ. ನಾಟ್ ಬಿಕಾಸ್ ಗಿಡ ಪರ್ಚೇಸ್ ಮಾಡಬೇಕು, ಗಿಡ ತೊಗೊಂಡು ಹೋಗಿ ಡಂಪ್ ಮಾಡಬೇಕು, ಮನೆಯಲ್ಲಿ ಡಂಪ್ ಮಾಡಿ ಅದನ್ನು ಆರೈಕೆ ಮಾಡಿದ್ರೆ ಸಾಯಿಸಬೇಕು. ನೋ, ನಥಿಂಗ್ ಲೈಕ್ ದ್ಯಾಟ್. ನಮ್ಮ ಮನೇಲಿ ತುಂಬ ಗಿಡಗಳಿದ್ದಾವೆ. ನಾನು ಆ್ಯಕ್ಚುಲಾಗಿ ಇಟ್ಟು ಬೇಜಾನ್ ಗಿಡಗಳಾಗ್ಬಿಟ್ಟಿದ್ದಾವೆ. ಆಲ್ಮೋಸ್ಟ್ 70-80 ಇದೆ ಗಿಡಗಳು. ಒಂದಿನ ಅದನ್ನು ಬ್ಲಾಗ್ ಮಾಡಿ ತೋರಿಸ್ತೀನಿ ನಾನು ನಿಮಗೆಲ್ಲ. ಇವಾಗ ಹೋಗಿದ್ದು ನಾವು ಕೋಕೋಪೀಟ್ ಬೇಕಾಗಿತ್ತು. ಲಾಲ್ಬಾಗಲ್ಲಿ ಕೋಕೋಪೀಟ್ ಆಗಲಿ, ವರ್ಮಿ ಕಂಪೋಸ್ಟ್ ಆಗಲಿ, ರೋಸ್ ಮಿಕ್ಸ್ ಆಗಲಿ, ಕುರಿ ಗೊಬ್ಬರ, ಹಸು ಗೊಬ್ಬರ, ಈ ಥರ ಎಲ್ಲ ಸಿಗುತ್ತೆ. ಆಮೇಲೆ ಯುನೀಕ್ ಗಿಡಗಳು ಸಿಗ್ತವೆ. ಆದರೆ ನಾನು ರೇರ್ ಪ್ಲಾಂಟ್ಸ್ನ ಯಾವತ್ತೂ ಲಾಲ್ಬಾಗಲ್ಲಿ ಪರ್ಚೇಸ್ ಮಾಡಿಲ್ಲ. ಒಂದು ಸತಿ ಏನೋ ಪರ್ಚೇಸ್ ಮಾಡಿದ್ದೆ, ವಿಚ್ ಈಸ್ ಆಫ್ ತುಂಬ ಕಾಸ್ಟ್ಲಿ ಅನ್ನಿಸ್ತು ನಂಗೆ ರೇರ್ ಗಿಡಗಳು. ಬಿಕಾಸ್ ನಾನು ತೊಗೊಳ್ಳೋ ಜಾಗದಲ್ಲಿ ಇಟ್ಸ್ ಲೈಕ್ ತುಂಬ ಕಮ್ಮಿ, ತೀರಾ ಕಮ್ಮಿ. ಲಾಲ್ಬಾಗಿಗಿನ ತುಂಬ ಕಮ್ಮಿ ರೇರ್ ಪ್ಲಾಂಟ್ಸು. ಅದೇ ಇಲ್ಲಿ ರೇರ್ ಪ್ಲಾಂಟ್ಸ್ ಸಿಕ್ಕಾಪಟ್ಟೆ ಪ್ರೈಸಿ ಆಗಿದೆ ಅಂತ ನನಗನ್ನಿಸ್ತು. ಆದರೆ ಇಲ್ಲಿ ನೀವು ಯೂಶ್ವಲಾಗಿ ಮನೆ ಮುಂದೆ ಇಡೋ ಗಿಡಗಳು ಲೈಕ್ ತುಳಸಿ ಅಥವಾ ಹೈಬಿಸ್ಕಸ್ ಆಗಿರ್ಬೋದು, ಅಥವಾ ಅರೇಕಪಾಮ್, ಅದು ಇದು ಎಲ್ಲ ಪರ್ಚೇಸ್ ಎಲೆಮು, ಅದನ್ನು ನೀವು ತುಂಬ ಅಫೋರ್ಡೆಬಲ್ ಪ್ರೈಸ್ಗೆ ನೀವು ತೊಗೋಬೋದು. ಆದರೆ ಮೇಂಟೆನೆನ್ಸ್ ತುಂಬ ಇರುತ್ತೆ. ಏಕೆಂದ್ರೆ ನೀವು ಹಾಗೆ ತಂದು ಪಾಟಲ್ಲಿ ಅದೇ ಪಾಟಲ್ಲಿ ಇಟ್ಬಿಟ್ರೆ ಸ್ವಲ್ಪ ದಿವಸ ಗ್ರೋತ್ ಆಗುತ್ತೆ, ಅದಾದಮೇಲೆ ಹೋಗುತ್ತೆ. ಏಕೆಂದರೆ ಇಟ್ಸ್ ಜಸ್ಟ್ ಆ್ಯನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿರೋದು. ಅದಾದಮೇಲೆ ಅಲ್ಲಿ ಗಿಡ ತೊಗೊಳ್ಬೇಕಾದ್ರೆ ಆಗಲಿ, ಅಥವಾ ನೀವು ಇಲ್ಲೇ ಅಂತಲ್ಲ, ನೀವು ಎಲ್ಲೇ ಗಿಡ ತೊಗೋಬೇಕಂತಾದ್ರೂ ಪ್ಲೀಸ್ ಹಿಂದೆ ಐ ಮೀನ್ ಎಲೆ ಹಿಂದೆ ಮುಂದೆ, ಪ್ಲಸ್ ಅದರಲ್ಲಿ ಎಷ್ಟು ಬ್ರ್ಯಾಂಚಸ್ ಇದೆ ಸ್ಟೆಮ್ಮಲ್ಲಿ ಅಂತೆಲ್ಲ ಪ್ರತಿಯೊಂದು ಪ್ಲೀಸ್ ನೋಡಿ ತೊಗೊಳ್ಳಿ. ಯಾಕೆಂದರೆ ತೊಗೊಂಬಂದಿದ ತಕ್ಷಣ ಗಿಡ ಹಾಳಾಗುತ್ತೆ, ಇಲ್ಲ ಅಂತ ಅಲ್ಲ. ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೂ. ಆಲ್ಮೋಸ್ಟ್ ಇವಾಗ 70 ಗಿಡ ಇದೆ ಅಂದರೆ ನನ್ನ ಹತ್ರ ಆಲ್ಮೋಸ್ಟ್ ಇವಾಗ ಆ ಗಿಡಗಳೆಲ್ಲ ಬತ್ತಿದ್ದಿದ್ದರೆ ಆಲ್ಮೋಸ್ಟ್ 90-100 ಆಗಿರ್ತಿತ್ತೇನೋ. ಸೊ ಆ ಥರ ಏನು ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಆದಷ್ಟು ಹುಷಾರಾಗಿ ನೋಡಿ ತೊಗೊಂಬನ್ನಿ. ಯಾಕೆಂದರೆ ತೊಗೊಂಬಂದಿದ ತಕ್ಷಣ ಆಲ್ ಆಫ್ ಎ ಸಡನ್ ಸತ್ತೋದ್ರೆ ನಮಗೆ ರಿಯಲಿ ಇಂಟ್ರೆಸ್ಟ್ ಹೊರಟೋಗುತ್ತೆ. ಐ ನೋ ದ್ಯಾಟ್, ಬಿಕಾಸ್ ನನಗೂ ಆ ಥರ ಫೇಸ್ ಮಾಡಿ ನಾನು ಒಂದು ಸತಿ ಬಿಟ್ಬಿಟ್ಟು ಗಿಡಗಳೆಲ್ಲ ತರಬಾರ್ದು ಇನ್ನು ಅಂತೆಲ್ಲ ಡಿಸೈಡ್ ಮಾಡಿ ಲೇಟರ್ ಆನ್ ಅಗೇನ್ ಐ ಸ್ಟಾರ್ಟೆಡ್ ಡೂಯಿಂಗ್ ದ ಸೇಮ್ ಥಿಂಗ್. ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಆಲ್ ದ ಪ್ಲಾಂಟ್ಸ್ ಇಲ್ಲಿ ಅಲ್ಲಿ ಅಂತ. ಅದಾದಮೇಲೆ ನಿಮ್ಗೆ ಇಲ್ಲಿ ಲಾಲ್ಬಾಗಲ್ಲಿ ಕ್ಯಾಕ್ಟಸ್ಗಳು ಸಿಗ್ತವೆ. ಅದಾದಮೇಲೆ ಟೆರಕೋಟಾ ಪಾಟ್ಸ್, ಅದು ಪ್ಲಾಸ್ಟಿಕ್ ಪಾಟ್ಸ್ ಎಲ್ಲ ಸಿಗುತ್ತೆ, ಮತ್ತು ಸೀಡ್ಸ್ ಸಿಗುತ್ತೆ. ಅದಾದಮೇಲೆ ಅಲ್ಲಿ
ತುಂಬ ಪ್ರೋಗ್ರಾಮ್ಸ್ ಸಹ ನಡೀತಿದೆ ಅಗ್ರಿಕಲ್ಚರ್ಗೋಸ್ಕರ. ಪ್ಲೀಸ್ ಟೈಮ್ ಇದ್ದರೆ ವಿಸಿಟ್ ಮಾಡಿ. ಆ್ಯಂಡ್ ಯಾ ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿತ್ತು. ಎಸ್ ಐ ಆಮ್ ಫೀಲಿಂಗ್ ನರ್ವಸ್, ಬಟ್ ಯಾ ನನಗೆ ತುಂಬ ಇಷ್ಟ ಆಯಿತು ಎವ್ರಿ ಡೇ ವಾಟ್ ಐ ಡೂ ಅಂತ ಶೇರ್ ಮಾಡಬೇಕು ಅಂತ. ಯಾ ಲ್ಯಾಂಗ್ವೇಜ್ ಪ್ರಿಫರೆನ್ಸಸ್ ನಾನು ನೋಡಿದೆ, ಬಟ್ ಸ್ಟಿಲ್ ಕನ್ನಡ ಇಸ್ ಮೈ ಮದರ್ ಟಂಗ್. ಕನ್ನಡದಲ್ಲೇ ನಾನು ಯಾವಾಗಲೂ ಮಾತಾಡೋದು. ಅದಕ್ಕೆ ನನ್ನ ಕನ್ನಡನೇ ಬೇಕೇ ಬೇಕು ನನಗೆ ಕನ್ನಡ. ಅದಕ್ಕೆ ನಾನು ಕನ್ನಡದಲ್ಲೇ ವ್ಲಾಗ್ಸ್ ಮಾಡೋಣ. ನಮ್ಮ ಕನ್ನಡದವ್ರು ನಮಗೆ ಸಪೋರ್ಟ್ ಮಾಡಲ್ವಾ, ಅದಕ್ಕೆ. ಓಕೆ ಫೈನ್ ದೆನ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.